ಏನೊಂದು ಎಐಸಿಸಿ ಪ್ರೆಸಿಡೆಂಟ್ ಆಗಿರುವಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂತಹ ಹೇಳಿಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನ ಗುರಿಯಾಗಿಟ್ಕೊಂಡು ಅವರನ್ನ ಸಮಾನತೆಯಲ್ಲಿ ನಂಬಿಕೆ ಇಲ್ಲದಂತ ಭಯೋತ್ಪಾದಕ ಅಂತ ಹೇಳಿಕೆಯನ್ನ ಕೊಟ್ಟಿರೋದನ್ನ ಮೊದಲನೇದಾಗಿ ನಾನು ಸಂಪೂರ್ಣವಾಗಿ ಖಂಡಿಸ್ತೇನೆ. ಇವರಿಗೆ ಇಷ್ಟು ಹಿರಿತನ ಇರುವಂತಹ ವ್ಯಕ್ತಿ, ಅನುಭವ ಇರುವಂತಹ ವ್ಯಕ್ತಿ, ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರುವಂಥ ವ್ಯಕ್ತಿ ಬಳಸುವಂತ ಭಾಷೆ ನೋಡಿದಾಗ ನಮ್ಮ ದೇಶಕ್ಕೆ, ನಮ್ಮ ಇಡೀ ದೇಶಕ್ಕೆ, ಎಲ್ಲ ಭಾರತೀಯರಿಗೆ ಅವಮಾನ ತರೋ ರೀತಿಯಲ್ಲಿ ಇಡೀ ವಿಶ್ವ ಮಟ್ಟದಲ್ಲಿ ಇವತ್ತು ಭಾರತದ ಒಂದು ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷ ನಡ್ಕೊಳ್ಳುವಂತ ರೀತಿ ನೀತಿ ನೋಡಿದಾಗ ನಿಜಕ್ಕೂ ಖಂಡನೀಯ. ಇಷ್ಟು ಕೀಳು ಮಟ್ಟದ ಹೇಳಿಕೆಯನ್ನು ಕೊಡುವಂಥದ್ದನ್ನ ನಾವು ಕೇಳಿಸ್ಕೊಂಡಾಗ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಈ ಕಾಂಗ್ರೆಸ್ಸಿನ ಪಕ್ಷ, ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು. ಇದೇನು ಮೊದಲೇ ಬಾರಿ ಅಲ್ಲ. ಮೊದಲು ಅಹಂಕಾರಿ ಅಂತ ಹೇಳಿದ್ರು, ಒಂದು ವಿಷದ ಸರ್ಪ ಅಂತ ಹೇಳಿದ್ರು, ವಿಷ ಅಂತ ಹೇಳಿದ್ರು, ಈಗ ಭಯೋತ್ಪಾದಕ ಅಂತ ಹೇಳುವಂತ. ಏನಾಗಿದೆ ಇವರಿಗೆ, ಕಾಂಗ್ರೆಸ್ನವರಿಗೆ? ಹೇಳೋದು ಹೇಳ್ಬಿಡೋದು, ಮತ್ತೆ ವಿಷಾದ ವ್ಯಕ್ತಪಡಿಸೋದು. ನಿಮ್ಮ ಅನುಭವಕ್ಕೆ, ನಿಮ್ಮ ಹಿರಿತನಕ್ಕೆ ಇದು ಸರಿದೂಗುತ್ತಾ? ಇದು ಸರಿ ಆಗುತ್ತಾ? ಇದು ಇಡೀ ಭಾರತೀಯರು ಎಲ್ಲರಿಗೂ ಅವಮಾನ ಆಗಿರುವಂಥದ್ದು. ಈ ಅವಮಾನವನ್ನ ನಿಜಕ್ಕೂ ಎಲ್ಲ ಭಾರತೀಯರು ಇದನ್ನ ಸಹಿಸಿಕೊಳ್ಳಲ್ಲ. ನಿಮಗೆ ಸರಿಯಾದ ಪಾಠ ಕಲಿಸುವಂಥದ್ದು ಇಡೀ ಕಾಂಗ್ರೆಸ್ ಪಕ್ಷವನ್ನ, ಇಡೀ ಸಮಾಜ ಬಹಿಷ್ಕಾರ ಹಾಕುವಂಥದ್ದನ್ನ ಇಡೀ ರಾಷ್ಟ್ರದ ಪ್ರತಿಯೊಬ್ಬ ಭಾರತೀಯನು ಮಾಡ್ತಾನೆ ಅನ್ನುವಂಥ ನಂಬಿಕೆ ಇಂಥ ದೇಶದ ಮಹಾನ್ ನಾಯಕನ ಬಗ್ಗೆ, ಜನಪರವಾಗಿರುವ, ಬಡವರ ಪರವಾಗಿರುವ, ದಲಿತರ ಪರವಾಗಿ, ಹಿಂದುಳಿದವರ, ಮಹಿಳೆಯರ, ರೈತರ ಪರವಾಗಿ, ಯುವಕರ ಪರವಾಗಿರುವಂತಹ ಇಂಥ ದೇಶದ ಮಹಾನ್ ನಾಯಕನ ಬಗ್ಗೆ ಇಂಥ ಹೇಳಿಕೆ ಕೊಡ್ತಿರಲ್ಲ. ನಿಮಗೆ ಯಾವ ಮನಸ್ಥಿತಿಯಲ್ಲಿದ್ದೀರೋ, ನಿಮ್ಗೆ ಏನ್ ಮನಸ್ಥಿತಿ ಇದೆಯೋ, ಏನ್ ಸಮಸ್ಯೆ ಇದೆಯೋ, ಏನ್ ಬಾಧೆನೋ, ನೀವು ಯಾರನ್ನು ಓಲೈಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದೀರೋ, ಯಾರನ್ನು ಓಲೈಸ್ಕೊಳ್ಳಿಕ್ಕೆ, ಏನನ್ನು ಪಡ್ಕೊಳ್ಳಿಕ್ಕೆ, ಏನ್ ಸ್ಥಾನ ಪಡ್ಕೊಳ್ಳಿಕ್ಕೆ ಈ ಪರಿಸ್ಥಿತಿ ನಿಮಗೆ ಇದೆ ಅಂದರೆ ಇನ್ನೇನು ಹೇಳೋದು ನಿಮ್ಮ ಪಕ್ಷದ ಬಗ್ಗೆ ನನಗೆ ಗೊತ್ತಿಲ್ಲ. ನಿಮ್ಮ ಹೇಳಿಕೆಯನ್ನು ಮತ್ತೊಮ್ಮೆ ತೀವ್ರವಾಗಿ ಖಂಡಿಸ್ತೇನೆ. ಹಿಂದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಸಂದರ್ಭದಲ್ಲಿ ಅಂಕ ಕೊಡೋದಿಲ್ಲ, ಗ್ರೇಡ್ ಕೊಡ್ತೀವಿ ಅಂತ ನಿರ್ಧಾರ ಮಾಡಿದ್ವಿ. ಹೈಕೋರ್ಟ್ ಇವತ್ತು ತೀರ್ಮಾನ ಕೊಟ್ಟಿದೆ, ಯಾವುದೇ ಕಾರಣಕ್ಕೂ ಗ್ರೇಡ್ ಕೊಡಬಾರ್ದು, ಅಂಕವನ್ನೇ ಕೊಡಬೇಕು ಅಂತ. ಸರ್ಕಾರ ಯಾಕೆ ಪದೇ ಪದೇ ಈ ರೀತಿ ವಿದ್ಯಾರ್ಥಿಗಳ ನಡುವೆ ಗೊಂದಲ ತಂದುಕೊಡ್ತಿದೆ? ಈ ಶಿಕ್ಷಣನೇ ಅರ್ಥ ಮಾಡ್ಕೊಳ್ತಿದ್ದಂತ ಸರ್ಕಾರ ಇದು. ಮಕ್ಕಳ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ. ಬಾರಿ ಅಲ್ಲ, ಇದು ಹಲವಾರು ಬಾರಿ ಒಟ್ಟಾರೆ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ. ಅವರ ನಿರ್ಧಾರಗಳು ಬಹಳ ಹಗುರವಾಗಿ ತಗೊಂಡು ಮನ ಬಂದಂತೆ ಏಜ್ ರಿಲ್ಯಾಕ್ಸೇಷನ್, ಮನ ಬಂದಂತೆ ನಾಟ್ ಫಾರ್ ಎಕ್ಸಾಮ್ ಅಥವಾ ಗ್ರೇಡಿಂಗು, ಮಾರ್ಕಿಂಗು, ಏನ್ ಬೇಕೋ ಮಾಡ್ತಾರೆ. ಏನ್ ಬೇಕಾದ್ರು, ಯಾವ ರೀತಿ ಬೇಕಾದ್ರೂ ನಡ್ಕೊಂಡು ಹೋಗ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಹೇಗ್ ಬೇಕಾದ್ರೂ ಮುಂದಕ್ಕೆ ಸಾಗ್ಬೋದು, ಏನ್ ಮಾಡ್ರೂ ನಾವು ಜಯಿಸ್ಕೋಬಹುದು ಅನ್ನೋಂಥ ಮನಸ್ಥಿತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ. ಹಾಗಾಗಿ ಪ್ರತಿನಿತ್ಯ ಸಮಸ್ಯೆ. ಇವ್ರು ನೋಡಿದ್ರೆ ಭಯ ಪಡಬೇಕು. ಯಾವುದೋ ಕಾಲೇಜ್ ನಡೀತಾ ಇದ್ದಾರೆ, ಪಾಠಗಳು ಕೊಡ್ತಿದ್ರೆ ಅದಕ್ಕೆ ಸಮಸ್ಯೆ, ಇಲ್ಲಿ ನೋಡಿದ್ರೆ ಸಮಸ್ಯೆ. ಯಾವ ನೀತಿಯಲ್ಲಿ ಓದಬೇಕು ಮಕ್ಕಳು, ಯಾವ ಪಾಲಿಸಿನೇ ಇಲ್ದಿದಂಗೆ ಮಾಡಿಟ್ಟಿದ್ದಾರೆ. ನ್ಯಾಷನಲ್ ಎಜುಕೇಶನ್ ಪಾಲಿಸಿನೂ ಫಾಲೋ ಮಾಡ್ತಿಲ್ಲ, SCPನೂ ಫಾಲೋ ಮಾಡಲ್ಲ. ಅಥವಾ ಈ ಪರೀಕ್ಷೆಗಳಲ್ಲೂ ಸಮಸ್ಯೆಗಳನ್ನು ನಿರ್ಧಾರ ಮಾಡಿ ಬಾರಿ ಕೋರ್ಟಿಗೆ ಹೋಗೋದು, ಕೋರ್ಟಿಂದ ಇಲ್ಲಿಗೆ ಬರೋದು. ಇವ್ರಿಗೆ ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ಈ ಸಮಸ್ಯೆಯನ್ನ ನಿರ್ಮಾಣ ಮಾಡಿ ಗೊಂದಲ ನಿರ್ಮಾಣ ಮಾಡ್ತಿರುವಂತ ಈ ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಂಡು ವಿದ್ಯಾರ್ಥಿಗಳ ನೆರವಿಗೆ ಬನ್ನಿ, ವಿದ್ಯಾರ್ಥಿಗಳ ಹಿತವನ್ನು ಕಾಪಾಡಿ ಅಂತ ಮತ್ತೊಮ್ಮೆ ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತಾ, ಮತ್ತು ನೀವು ತಗೊಂಡಿರುವಂತಹ ಪ್ರತಿಯೊಂದು ನಿರ್ಧಾರವನ್ನು ಖಂಡಿಸ್ತೇನೆ.